ಇವಾಗ ಎಲ್ಲಿ ಹೊರಟೆ? ಭರತನಾಟ್ಯ ಕ್ಲಾಸಿಗೆ ಹೊರಟಿಯಾ? ID ಕಾರ್ಡನ್ನ ಕಚ್ಚಿ 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 ಹಾಕಿದಾಳ ಆರ್ನ. ನಿನ್ನೆ ಅಷ್ಟೇ ಇಡ್ಲಿ ಪಾತ್ರೆನ ತೋರಿಸಿದ್ನಲ್ವಾ, ಸೊ ಇವಾಗ ಇಡ್ಲಿ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಟೈಮ್ ಬಂದು 5:30 ಆಗ್ತಾ ಇದೆ. ಟಿಫಿನ್ ಬಾಕ್ಸ್ಗೋಸ್ಕರ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಆದರೆ ಒಮ್ಮೆಲೆ ಎಲ್ಲವನ್ನು ಮಾಡಲಿಕ್ಕೆ ಆಗಿರಲಿಲ್ಲ. ನೆಕ್ಸ್ಟ್ ನಾನು ಸ್ವಲ್ಪ ಹಿಟ್ಟನ್ನು ಕಡುಬು ರೀತಿಯಾಗಿ ಮಾಡ್ಕೋತಾ ಇದ್ದೀನಿ. ಗುಡ್ ಮಾರ್ನಿಂಗ್. ಹಕ್ಕಿಗಳ ಚಿಲಿಪಿಲಿ. ಸೊ ಟೈಮ್ ಬಂದು 6 o'clock. ಸೊ ಇವಾಗ ನಾನು ಹಾಲನ್ನು ಕಾಯಿಸಿ ಟಿಫಿನ್ ಬಾಕ್ಸ್ಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಆಗಲೇ ಟೈಮ್ 6:30 ಆಗ್ತಾ ಇದೆ. ಅದ್ವಿನೀಗ ಏಳಿಸ್ಬಿಟ್ಟು ಸ್ನಾನ ಮಾಡಿಸಿ ರೆಡಿ ಆಗಬೇಕು. ಹಾಗೆ ನಿನ್ನೆ ಕಾರ್ಡ್ ಮೇಕಿಂಗ್ ಮಾಡಿದ್ನಲ್ಲ, ಅದನ್ನು ಇವಾಗ ಸಬ್ಮಿಟ್ ಮಾಡಬೇಕು. ಸೊ ಹಾಗಾಗಿ ಔಟರ್ ಲೈನ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಗಡ್ಬಿಡಿ ಆಯಿತು, ಲಾಸ್ಟ್ ಮೂಮೆಂಟಲ್ಲಿ ನೆನಪಾಯಿತು. ಗುಡ್ ಮಾರ್ನಿಂಗ್ ಅದು. ಗುಡ್ ಮಾರ್ನಿಂಗ್. ಸ್ವಲ್ಪ ಕೇರ್ಫುಲ್ ಆಗಬೇಕು. ಮೆಸೇಜೇ ಬಂತು. ಸೊ ಇವಾಗ ಈ ಕಡೆ ಎದುರುಗಡೆ ಇರೋ ಮರನೆಲ್ಲ ಕಡ್ದುಬಿಟ್ಟಿದ್ರು. ಇಲ್ಲಿ ಮೇಲ್ಗಡೆ ಕರೆಂಟ್ ಸರಿಗಿದೆಯಲ್ಲ, ಸೊ ಹಾಗಾಗಿ ಅಪ್ಪ ಈ ಬಿಸಿಲಲ್ಲೂ ಈ ಮರ ಕಡಿದಿದ್ದಕ್ಕೂ नहीं जा रहा. एक ही दिन के लिए. ಇದು ಬಂದು ಕಾರಲ್ಲಿ ಇಡೋಣ ಅಂತ ಹೇಳಿ ಹಸ್ಬೆಂಡ್ ತೆಗೆದುಕೊಂಡು ಬಂದಿದ್ರು. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ಹಾಯ್, ಗುಡ್ ಮಾರ್ನಿಂಗ್. ಸೊ ಇವಾಗ ಡ್ಯಾನ್ಸ್ ಕ್ಲಾಸಿಗೆ ಹೊರಟೆ. ಸೊ ಯಾವಾಗಲೂ ಎಲ್ಲಿ ಹೋಗೋದಾದರೂ ಗಡ್ಬಿಡಿ. ಸೊ ಇವಾಗ ಟೈಮ್ ಆಯಿತು 8:40. 9:30ಗೆ ಮನೆಗೆ ಬಂದು ಆರ್ನ ರೆಡಿ ಮಾಡಿ ಸ್ಕೂಲ್ಗೆ ಬಿಟ್ಟು ಬರಬೇಕು. ಇಲ್ಲಿ ಹತ್ತಿರದಲ್ಲಿದೆ, ಸೊ ಹಾಗಾಗಿ ಅದೊಂದು ಬಚಾವಷ್ಟೆ. ಸೊ ಇವಾಗ ಹೊರಟು ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸ್ಕೂಲ್ಗೆ 9:30ಗೆ ಹೋಗೋದು. ಇವಾಗ ಎಲ್ಲಿಗೆ ಹೋಗ್ತಿದ್ಯಾ? ಚಲೋ ಚಲೋ ಬೇಟ. ಇವಾಗ ಎಲ್ಲಿ ಹೊರಟೆ? ಭರತನಾಟ್ಯ ಕ್ಲಾಸಿಗೆ ಹೊರಟಿಯಾ? ಸೊ ಬಟ್ಟೆ ಸ್ವಲ್ಪ ಐರನ್ ಕೊಡ್ಲಿಕ್ಕಿತ್ತು. ಸೊ ಲೇಟ್ ಆಯ್ತು ಇವತ್ತು. 9:45 ಆಯಿತು. ಆರ್ನ ಜಲ್ದಿ ಆ ಜಾವ್. ಕೊಡ್ತೇವಾ? ಹಾಂ, ನೀರು ಕೊಡು. ಸೊ ಇನ್ನು 15 ನಿಮಿಷ ಇದೆ ರೆಡಿಯಾಗಿ ಸ್ಕೂಲ್ಗೆ ಹೋಗಲಿಕ್ಕೆ. ಟ್ಯೂಸ್ಡೇ ಮತ್ತು ಫ್ರೈಡೇ ಹೀಗೇ ಆಗೋದು ಯಾವಾಗಲೂ ಅಲ್ಲ ಅರ್ಣ? ಚಲೋ ಬೇಗ ಬಾ, ಬೇಗ ಬಾ. ಸೊ ಟೈಮ್ ಇವಾಗ 10 ಗಂಟೆ. 1/4 ಗಂಟೆ ಬೇಕಾಯ್ತು ನನಗೆ ಜೊಟ್ಟು ಹಾಕಿ, ಟಿಫಿನ್ ಬಾಕ್ಸ್ ರೆಡಿ ಮಾಡಿ, ಡ್ರೆಸ್ ಹಾಕಿ. ಓ ಮೈ ಗಾಡ್. ಬಾಬುಕ ಈ ID ಕಾರ್ಡ್ ಎಂತ ಮಾಡ್ಕೊಳ್ಳೋದದ? ಹೆಂಗೆ ಹೆಂಗೆ ತುಂಡಾಗ್ತದ? ಹಡಿ ನೀನು ಅದು ಹೆಂಗೆ ತುಂಡಾಯ್ತು? ID ಕಾರ್ಡನ್ನು ಕಚ್ಚಿ 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 ಹಾಕಿದಾಳ ಆರ್ನ. ಅದನ್ನೇ ಮಾಡೋದು, ಕಚ್ಚದ್ದು ಒಚ್ಚದ್ದು ಸ್ಕೂಲಲ್ಲಿ ಕೂತ್ಕೊಂಡು. ಯಾಕೆ ಹಾಗೆ ಮಾಡ್ತೀಯ? ಹಾಳಾಗುತ್ತಲ್ಲ. ಬಂದು ನೋಡು, ಅಲ್ಲೋಡೆ. ಇಲ್ಲ, ಬಂದಿಲ್ಲ. ಆಲ್ರೆಡಿ ಲೇಟು. ಓ ಮೈ ಗಾಡ್.
अलाउड नहीं है ना? नहीं, मैं तो बिंदी लगाती हूँ। बिंदी तो अच्छे लग रहे हैं। ಇಲ್ಲಿ ನೋಡೋದವಳು ಕನ್ನಡಿ आपके दिल सुंदर आया है। ಹಾಂ ಹೋಗು ಬಂತು. ಯಾವ ಸಾಂಗ್ ಅದು? Twinkle twinkle little star. ಚಲೋ ಬಾಯ್ ಅಣ್ಣ. ಬಾಯ್. 10 ಗಂಟೆ ಆಗಿದೆ. ಇವಾಗಲೇ ಎಷ್ಟೊಂದು ಬಿಸಿಲು. ಸೊ ಇವಾಗ ಸ್ವಲ್ಪ ಹಿಟ್ಟು ಮಾಡಿಸ್ಕೊಂಡು ಬರಲಿಕ್ಕೆ ಗಿರಣಿ ಶಾಪ್ಗೆ ಹೋಗಬೇಕು. पाँच किलो है अभी मिलेगा? कितना टाइम लगता है? 5 मिनट. ಇವಾಗ ಮನೆಗೆ ಬಂದೆ. ಹಾಗೆ ಮೊದಲಿಗೆ ನಾನು ಹಿಟ್ಟನ್ನು ಜರಡಿ ಮಾಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ಹಿಟ್ಟು ಆ ಕಡೆ ಈ ಕಡೆ ಆಗೋದಿಲ್ಲ. ಇದೊಂದು ಒಳ್ಳೆ ಟಿಪ್ ಅಂತ ಹೇಳ್ಬೋದು. ನೋಡಿ, ಇದರಲ್ಲಿ ಈ ರೀತಿಯಾದಂತಹ ಸಿಪ್ಪೆ ಇರುತ್ತೆ. ಸೊ ಅದನ್ನು ತೆಗೆದ್ರೆ ಚೆನ್ನಾಗಿ ಬರುತ್ತೆ ಚಪಾತಿ ಮಾಡಿದಾಗ. ಸೊ ಇದರಲ್ಲಿ ತುಂಬಾ ಸಿಕ್ಕಿದೆ. ಹಾಗೆ ಎಲ್ಲವನ್ನು ಮಾಡಿ ನಿಮಗೆ ಮತ್ತೆ ಸಿಗ್ತೀನಿ. ಸೊ ಇದನ್ನು ಈ ರೀತಿಯಾಗಿ ಹಾಕ್ಬಿಟ್ಟು ಸೊ ಈಸಿಯಾಗಿ ಮಾಡ್ಕೊಳ್ಳೋಕ್ಕಾಗುತ್ತೆ. ಸೊ ಇವತ್ತು ಕೊಚ್ಚಿಗೆ ಅಕ್ಕಿ ಅನ್ನ ಮಾಡೋಣ ಅಂತ ಹೇಳಿ ಇದನ್ನು ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆಸ್ಕೋಬೇಕು. ಸೊ ಈ ಬಾಕ್ಸ್ಗೆ 5 kg ಹಿಟ್ಟು ಹಿಡಿಯುತ್ತೆ. ಸೊ ಹಾಗೆ ನಾನು ಇಷ್ಟೊಂದು ಅದರಲ್ಲಿರುವಂಥ ಸಿಪ್ಪೆ ವೇಸ್ಟೇಜು ಇದನ್ನೆಲ್ಲ ಗಾಳಿಸಿದಾಗ ಒಂದು ಫ್ರೆಶ್ ಆದ ಹಿಟ್ಟಾಯಿತು. ಸೊ ಇವಾಗ ಇದರಲ್ಲಿ ಚಪಾತಿ ಮಾಡಬೇಕು. ಇನ್ನು ಡೈಲಿ ಮಾಡಬೇಕು. ಸೊ ಫೈನಲಿ ಅರ್ಧ ಗಂಟೆ ಒಳಗೆ ಎಲ್ಲ ಮುಗೀತು. ಸೊ ಮಧ್ಯಾಹ್ನದ ಊಟಕ್ಕೆ ಇವಾಗ ಮಾಡೋಣ ಅಂತ ಹೇಳಿ ಇಲ್ಲಿ ಸ್ವಲ್ಪ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಊಟಕ್ಕೆ ಬದನೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಅದನ್ನು ಆಲ್ರೆಡಿ ನಾನು ಶಾರ್ಟ್ ವಿಡಿಯೋದಲ್ಲಿ ಶೇರ್ ಕೂಡ ಮಾಡಿದ್ದೀನಿ. ಇನ್ನೊಂದು ಕಡೆ ಕೊಚ್ಚಿಗೆ ಅನ್ನ ಹಾಗೆ ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೆ. ಆಗಲೇ ಟೈಮ್ ಆಯಿತು. ಹಾಗೆ ಮಸಾಲ ಕೂಡ ಹುರಿದಿಟ್ಟಿದ್ದೀನಿ. ಅದನ್ನೆಲ್ಲ ಬಂದು ಮಾಡ್ತೀನಿ. ಇಷ್ಟೆಲ್ಲ ಮಾಡೋದ್ರೊಳಗೆ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ಇವಾಗ ಮಜ್ಜಿಗೆಯನ್ನು ತೆಗೆದುಕೊಂಡು ಹಾಗೆ ಆರ್ನಾಳ ಕರ್ಕೊಂಡು ಮನೆಗೆ ಬರ್ತಾ ಇದ್ದೀನಿ. ಟೈಮ್ ಬಂದು 1 o'clock. ಇವತ್ತು ಎಂತ ಹೇಳಿಕೊಟ್ರು ಸ್ಕೂಲಲ್ಲಿ ಬಾಬು? ಎಂತ ಹೇಳ್ಕೊಟ್ರ? ಹಾಂ ಹಾಂ ಯೋ ಅದು ಎಂತ ಹಂಗಂದ್ರೆ ಕರೆಕ್ಟ್ ಮಾಡಿ ಹೇಳಿ. ದಿಸ್ ಇಸ್ ನಾಟ್ ಗುಡ್. ಫ್ಲವರ್ ಮಾಡ್ರಾ? ಮತ್ತೆ ಡ್ಯಾನ್ಸ್ ಅಂತ ಮಾಡ್ರ? ದಿನ ಅದೇ ಮಾಡೋದಾ? ಹೇಳುದ? ಮತ್ತೆ ಚಿ ಬೈಕ್ ಹಾಕೊಳ. ಮತ್ತೆ ಮತ್ತೆ ಹಾಂ ಹೇಳ್ರಾ? ಮತ್ತೆ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್. ಹಾಂ ಸಾಂಬಾರ್ ನಮ್ಮ ಮಲ್ಲಿಗೆ ಇಲ್ಲ. ಓ ಮೈ ಗಾಡ್, ಹೋಯ್ತು ಕೆಳಗೋಯ್ತು. ಅಯ್ಯೋ ಜಸ್ಟ್ ಮಿಸ್. ಶಿಟ್. ಯಾರು ನಿನ್ನ ID ಕಾರ್ಡ್ ತಗೊಂಬ ಬಾಬು? ಆದಿ ನಿನ್ನ ಫ್ರೆಂಡಾ? ಅಯ್ಯೋ ಹಂಗೆಲ್ಲ ಮಾಡ್ತಾರ ಫ್ರೆಂಡ್ಸ್ ಎಲ್ಲ ಎಂತಕ್ಕೆ ಹಂಗೆ ಮಾಡ್ತಾರ?
ನೀನಾ ನೀ ಹಾಗೆ ಎಂತಕ್ಕೆ ಮಾಡಿದ್ರೆ. ಸೊ ಬಿಸಿಲು ನೋಡಿ ಯಾವ ಥರ ಇದೆ. ನಾನು ಇಲ್ಲೇ ಇರ, ನಾನು ಕರ್ಕೊಬತ್ತೆ ಅಣ್ಣನ, ಅಲ್ಲೇ ಇರಾಯ್ತಾ. ಹಾಂ ಹಾಂ ಈ ನಮ್ಮನೆ ಕಲರ್ ಮಾಡ್ಕೊಂಬಂದ. ಈ ಕಲರ್ ಹೋಗ್ತ ಅದೀಗ ಸ್ಕೆಚ್ ಪೆನ್ನಿಂದ. ಸ್ಕೆಚ್ ಪೆನ್ ಇದೆಲ್ಲ ಆಯಿಲ್ ಪೇಸ್ಟರ್ ಹೋಗಿಲ್ಲ ಅಂದ್ರೆ ನನಗೆ ಅದ್ವಿನ್ ಬಂದಮೇಲೆ ಮತ್ತೆ ವ್ಲಾಗನ್ನು ಮಾಡಲಿಕ್ಕೆ ಆಗಲೇ ಇಲ್ಲ. ಸೊ ಇವಾಗ ಅದ್ವಿನ್ಗೆ ಜ್ಯೂಸ್ ಮಾಡಿ ಕೊಡ್ತಾ ಇದ್ದೀನಿ, ಯಾಕಂದರೆ ಅವನು ಇವಾಗ ಆಟ ಆಡ್ಲಿಕ್ಕೆ ಹೋಗ್ತಾನೆ. ಎಷ್ಟೋ ತನಕ ಹೋಮ್ವರ್ಕ್ ಮಾಡಿಸೋದು ಅದು ಇದು ಅಂತ ಹೇಳಿ ತುಂಬ ಟೈಮ್ ಆಯಿತು. ಆರ್ನ ಕೂಡ ಮಲಗಿದ್ಲು. ಸಕ್ಕರೆ ಮತ್ತು ಹಾಲನ್ನು ಹಾಕಿ ರುಬ್ಬೋದು ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ಅದು ಜ್ಯೂಸ್ ಕುಡ್ಕ ಎಲ್ಲಿ ಹೊರಡ್ಕೀಗ ಕಡು. ನಾಳೆ ನಾಡಿದ್ದು ರಜೆ, ಅದ್ದಿಗೆ ಗೋಲಿ ಬಜೆ. ಹ್ಯಾಪಿ पेंसिल ऐड ಪೆನ್ಸಿಲ್ ಅಂದರೆ पेंसिल ऐड पेंसिल. तेरा शादी कैंसिल. तेरा शादी मेरा शादी हो गया. Nihara, you are not better than that. You are not better. And I am your dad. Huh? I am Your dad. your dad. You. You are my son now. ಅದು ಪೆನ್ ಅದು ಪೆನ್ನ. ಹಾಂ ಪೆನ್ ಹೇಳ. ಪೆನ್. ಐ ಆಮ್ ಡೂಯಿಂಗ್ ಟಾಪ್. ಟಾಪ್. ಯು ಆರ್. ಐ ಆಮ್ ಡೂಯಿಂಗ್ ಟಾಪ್. ಡೂಯಿಂಗ್ ಟಾಪ್ ಅಂದರೆ ಐ ಆಮ್ ಟಾಪ್. ಯು ಆರ್ ಎ ಟಾಪ್. ಓಕೆ ಬಾಯ್ ಬಾಯ್. ಗೋ ಡ್ರೆಸ್ ಹಾಯ್ಕೊಂಡು ಹೋಗ. ಮನೆಯಲ್ಲಿ ಅದ್ವಿನ್ ಯಾವಾಗಲೂ ತೋರಿಸ್ಲ ಕೆಳಗಡೆ ಹಿಂಗೆ ಇರ್ತಾನೆ. ಇನ್ನು ಉಳಿದಿರೋದನ್ನ ಇದಕ್ಕೆ ತುಂಬಿಡುವ ಅಂತ. ಆರ್ನ ಮಲಗಿದ್ಲು, ಇನ್ನೂ ಎದ್ದಿಲ್ಲ. ಹಾಗೆ ಬಟ್ಟೆ ಕೂಡ ಸ್ವಲ್ಪ ಹ್ಯಾಂಡ್ ವಾಶ್ ಮಾಡಿದೆ. ಸೊ ಹಾಗೆ ಕಲೆ ಕೂಡ ಹೋಯಿತು. ತುಂಬಾ ಟೆನ್ಷನ್ ಆಗುತ್ತೆ ವೈಟ್ ಬಟ್ಟೆನ ಮೇಂಟೈನ್ ಮಾಡೋದು. ಹಾಗೆ ಸ್ವಲ್ಪ ಬಟ್ಟೆನ ಮಿಷನ್ಗೂ ಕೂಡ ಹಾಕಿದೆ. ಟೈಮ್ ಬಂದು 6:30 ಆಗ್ತಾ ಬಂತು. ಇವಾಗಲೂ ಕೂಡ ಬೆಳಕು ಹೇಗಿದೆ ನೋಡಿ. ಇನ್ನು ಸಾಯಂಕಾಲದ ಊಟಕ್ಕೆ ನಾನಿಲ್ಲಿ ಟೊಮೆಟೊ ಚಟ್ನಿ ಮತ್ತು ಚಪಾತಿ ಮಾಡ್ತಾ ಇದ್ದೀನಿ. ಹಾಗೆ ಮಧ್ಯಾಹ್ನ ಮಾಡಿದ ಬದನೆಕಾಯಿ ಸಾಂಬಾರು ಕೂಡ ಇತ್ತು, ಸ್ವಲ್ಪ ಅನ್ನ. ಸೊ ಇವತ್ತಿನ ಈ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.